ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಕಾಂತ್. ಇವತ್ತು ನಾನು ಒಬ್ಬ ಯುವ ರೈತನ ಜೊತೆ ಒಂದು ಸಂದರ್ಶನ ಮಾಡಂತ ಬಂದೀನಿ. ನೀವು ಈ ಬ್ಯಾಕ್‌ಗ್ರೌಂಡ್ ನೋಡ್ತಾ ಇದ್ರೆ ನಿಮ್ಗೇನು ಅಂತ ಹೇಳಿ ಗೊತ್ತಾಗ್ತಾ ಇರ್ಬೋದು. ಇದು ರಾಜ್ಯ ಮತ್ತು ದೇಶದೆಲ್ಲೆಡೆ ಈಗಾಗಲೇ ಮನೆ ಮಾತಾಗಿರುವ ಸಿದ್ದು ಹಲಸಿನ ತಳಿಯ ಸಂರಕ್ಷಕ ಯುವ ರೈತ ಪರಮೇಶ್ ಅವ್ರ ಜೊತೆ ಈ ಸಿದ್ದು ಹಲಸಿನ ಕುರಿತಾಗಿ ಒಂದು ಸಣ್ಣ ಮಾತುಕತೆ ಮಾಡೋಣ ಅಂತ ಬಂದೀನಿ. ಈ ಹಲಸಿನ ಕುರಿತಾಗಿ ಇದರ ಹಿನ್ನೆಲೆ ಮತ್ತು ಇದರ ಸಾಧನೆ ಕುರಿತು ಪರಮೇಶ್ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಪರಮೇಶ್ ಅವರೇ ನಮಸ್ಕಾರ. ನಮಸ್ತೆ. ಈ ಸಿದ್ದು ಹಲಸು ಹೇಗೆ ಲಾಂಛನ ಆಯಿತು? ಈ ಸಿದ್ದು ಹಲಸು ಒಂದು ಹೊಸ ತಳಿಯ ಅಥವಾ ಹಳೆ ಮರನ? ಇದ್ರ ಕುರಿತಾಗಿ ಈ ಸಿದ್ದು ಹಲಸಿನ ಒಂದು ವಿಚಾರವಾಗಿ ಜನರಿಗೆ ಒಂದು ಮಾಹಿತಿ ಬೇಕಾಗಿದೆ. ಇದು ಬೆಳೆದಿದ್ದ ಅಥವಾ ಈಗಾಗಲೇ ಬೆಳೆದಿರೋ ಮರ ಅಭಿವೃದ್ಧಿಗೊಳಿಸಿರದ? ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ಬೇಕು. 2017ರಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹಿರೇಹಳ್ಳಿ ಹಾಗೂ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಸಂಸ್ಥೆಯವರು 2017ರಲ್ಲಿ ಅಧಿಕೃತವಾಗಿ ಒಂದು ಸಿದ್ದು ಹಲಸು ಅಂತ ಒಂದು ತಳಿ ಸಂಶೋಧನೆ ಮಾಡಿ ಬಿಡುಗಡೆಗೊಳಿಸಿದ್ರು. ಅದಕ್ಕೂ ಮೊದಲು ಇಲ್ಲಿಗೆ 42 ವರ್ಷದ ಹಿಂದೆ ನಮ್ಮ ತಂದೆಯವರು ಎಸ್.ಕೆ. ಸಿದ್ದಪ್ಪನವರು ನಮ್ಮ ತೋಟದಲ್ಲಿ ಇದು ಒಂದು ಹಲಸಿನ ಸಸಿ ಹಾಕಿದ್ರು. ಅದು ಅದ್ರದ್ದು ವಿಶಿಷ್ಟ, ಇದರಲ್ಲಿ ಏನು ವಿಶೇಷವಾದಂತಹ ಒಂದು ಕಲರ್, ನಮಗೆ ಅದ್ರ ಬಗ್ಗೆ ಅವತ್ತಿನಿಂದಲೂ ಬಹಳ ಆಸಕ್ತಿ ಇತ್ತು. ಬಹಳ ಚೆನ್ನಾಗೈತೆ ಅಂತ ತಿಂತಿದ್ದು. ಆದ್ರೆ ಅದ್ರದ್ದು ಪ್ರಾಮುಖ್ಯತೆಯನ್ನ 2017ರಲ್ಲಿ ಅಧಿಕೃತವಾಗಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಅದನ್ನ ಸಂಶೋಧನೆ ಮಾಡಿ ಗುರುತಿಸಿ ಅದಕ್ಕೊಂದು ಹೆಸರು ಸಿದ್ದು ಅಂತ ನಮ್ಮ ತಂದೆಯವರು, ನಮ್ಮ ಮನೆ ದೇವರು ಸಿದ್ರಬೆಟ್ಟ ಸಿದ್ದೇಶ್ವರ, ಸೊ ಶಾರ್ಟ್ಲಿ ಸಿದ್ದು ಅಂತ ನಾಮಿನಿ ಮಾಡ್ದು. ಇದೇ ಅಧಿಕೃತವಾಗಿ ಇಂದು ಏನು ದಕ್ಷಿಣ ಭಾರತದಲ್ಲಿ ತುಂಬಾ ಸುಪ್ರಸಿದ್ಧವಾದಂತಹ ಒಂದು ಹಲಸು ತಳಿಯಾಗಿ ಈ ಒಂದು ಸಿದ್ದು ಹಲಸು ಜನ್ಮ ತಾಳಿದೆ. ಈಗೇನಾದ್ರೂ ಆ ಸಿದ್ದು ಹಲಸು ಏನಾದ್ರೂ ಭಾರತೀಯ ತೋಟಗಾರಿಕೆ ಇಲಾಖೆಯವರು ಹಲಸಿನ ಮೇಳದಲ್ಲಿ ಇದೇನಾದ್ರೂ ಭಾಗವಹಿಸದೆ ಇದ್ದಿದ್ರೆ, ಅಲ್ಲಿ ಆಯ್ಕೆ ಆಗ್ದಿದ್ರೆ ಈ ಸಿದ್ದು ಹಲಸು ಒಂದು ಮುಖ್ಯವಾಹಿನಿಗೆ ಬರ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ರ? ಅದು 100% ನಿಜ. ನಾವು ಸಹಜವಾಗಿ ಎಲ್ಲಾ ರೈತರಿಗೂ ಕೂಡ ಇದೊಂದು ವಿಶೇಷವಾದಂತಹ ಒಂದು ಕೆಂಪು ವೆರೈಟಿ ಅಂತ ತುಂಬಾ ನಮ್ಮ ಸುತ್ತಮುತ್ತಲು ಸಂಬಂಧಿಕರು, ನಮ್ಮ ಒಂದ್ 3-4 ಜನ ಮಠಾಧೀಶಗಳಿಗೆ ರೆಗ್ಯುಲರ್ ನಾವು ಹಣ್ಣು ಕೊಡ್ತಿದ್ವು. ಸಿದ್ರಬೆಟ್ಟದ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಿದ್ಧಗಂಗಾ ದೊಡ್ಡಗುರುಗಳು, ಶಿವಕುಮಾರ್ ಮಹಾಸ್ವಾಮಿಗಳು ತುಂಬಾ ಎಲ್ಲ ಇಷ್ಟಪಡ್ತಿದ್ರು. ಇದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಇದನ್ನ ಸಂಶೋಧನೆ ಮಾಡಿ ರಿಲೀಸ್ ಮಾಡದೇನೆ ಇದ್ರೆ ಇದು ಬೇರೆ ವೆರೈಟಿ ಹಂಗೆ ಇದು ಕೂಡ ಅಷ್ಟು ಪ್ರಾಮುಖ್ಯತೆ ಪಡ್ತಿರ್ಲಿಲ್ಲ. ಮಾಮೂಲಿ ನಾರ್ಮಲ್ ಹಂಗೆ ಎಲ್ಲಾ ಹೆಂಗೆ ಅಳಿಸ್ತಾನೆ ಕಿತ್ಕೊಂಡ್ ತಿಂತಾರೋ ಅದೇ ರೀತಿ ನಾವು ಕೂಡ ಇದನ್ನ ಅಳಿಸ್ತಾನ ತಿಂತಿದ್ದೋ. ಅದು ಏನೋ ನಮ್ಮ ಪೂರ್ವಜರ ಒಂದು ಪುಣ್ಯ ಅದೃಷ್ಟವೋ ಏನೋ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹಿರಿಯ ವಿಜ್ಞಾನಿಗಳಾದಂತಹ ಡಾಕ್ಟರ್ ಜಿ ಕರುಣಾಕರನ್ ಅವರ ಒಂದು ಪರಿಶ್ರಮದಿಂದ ಇವತ್ತ ಈ ಒಂದು ಸಿದ್ದು ಹಲಸು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂತ ನಮ್ಮ ಒಂದು ಅನಿಸಿಕೆ. ಈ ಸಿದ್ದು ಹಲಸು ಈಗಾಗಲೇ ತೋಟಗಾರಿಕೆ ಇಲಾಖೆ ಮತ್ತೆ ನಿಮ್ಮ ಸಹಯೋಗದೊಂದಿಗೆ ಸಾಕಷ್ಟು ಅಭಿವೃದ್ಧಿಗೊಂಡಿದೆ. ಇದರಿಂದ ಮಾಡಿರ್ತಕ್ಕಂಥ ಸಸಿಗಳು ಗ್ರಾಫ್ಟೆಡ್ ಅಂದ್ರೆ ಕಸಿ ಮೂಲಕ ಮಾಡಿರ್ತಕ್ಕಂಥ ಸಸಿಗಳು ಇಲ್ಲಿವರೆಗೆ ಎಷ್ಟು ಸಸಿಗಳು ಮಾರಾಟ ಆಗಿವೆ? ಇಲಾಖೆ ಮೂಲಕ ಆಗ್ಬೋದು ಅಥವಾ ನೀವು ಫಾರಂ ಮೂಲಕ ನೇರವಾಗಿ ಮಾರಾಟ ಆಗಿರ್ಬೋದು. ಇವೆರಡು ಸೇರಿ ಎಷ್ಟು ಸಸಿಗಳು ಮಾರಾಟ ಆಗಿವೆ? ಅಧಿಕೃತವಾಗಿ 2017ರಲ್ಲಿ ನಮ್ದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಜೊತೆ MOU ಮಾಡಿಕೊಂಡು ನಾವು 1 ವರ್ಷ ಬೇಕಾಯ್ತು ಇದು ಯಾವ ರೀತಿ ನರ್ಸರಿ ಮಾಡಬೇಕು ಅನ್ನೋದು ಕೂಡ ನಮಗೂ ಅಷ್ಟರಲ್ಲಿ ಗೊತ್ತಾಗ್ಲಿಲ್ಲ. ಸೊ 2018ರಲ್ಲಿ ಅಧಿಕೃತವಾಗಿ ನಾವು ಅವರ ಒಂದು ಮಾರ್ಗದರ್ಶನದಲ್ಲಿ, ಡಾಕ್ಟರ್ ಜಿ ಕರುಣಾಕರನ್ ಅವರ ಮಾರ್ಗದರ್ಶನದಲ್ಲಿ ನಾವು ಕೂಡ ಅವರ ಒಂದು ಏನು ಮಾರ್ಗದರ್ಶನ ತರಬೇತಿ ಮುಖಾಂತರ 2018ರಲ್ಲಿ ಅಧಿಕೃತವಾಗಿ ನಾವು ಒಂದು ನರ್ಸರಿ ಸ್ಟಾರ್ಟ್ ಮಾಡ್ದೋ. ಸೊ ನಮ್ದು ಲಾಸ್ಟ್ 5 ವರ್ಷದಲ್ಲಿ ನಾವು 1,20,000 ಗಿಡ ನಾವು ರೆಡಿ ಮಾಡಿದೀವಿ. 1 ಲಕ್ಷ ಗಿಡನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಹೆಸರುಘಟ್ಟ ಹಾಗೂ ಹಿರೇಹಳ್ಳಿ ಅದರ ಅಂಗಸಂಸ್ಥೆಯಾದಂತಹ ಹಿರೇಹಳ್ಳಿ ಸಂಸ್ಥೆಯವರು ಆಲ್ಮೋಸ್ಟ್ ಆಲ್ 2,25,000 ಗಿಡ ಇಲ್ಲಿವರೆಗೂ ಕೂಡ ಇಡೀ ದಕ್ಷಿಣ ಭಾರತ, ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳು, ದಕ್ಷಿಣ ಭಾರತ, ಮುಖ್ಯವಾಗಿ ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ, ಇಲ್ಲಿ ವ್ಯಾಪಕವಾಗಿ ಈ ಒಂದು ಸಿದ್ದು ಹಲಸು ತಳಿಗಳನ್ನು ಅಲ್ಲೆಲ್ಲ ಪ್ಲಾಂಟಿಂಗ್ ಮಾಡಿದ್ದಾರೆ. ಸಿದ್ದು ಹಲಸಿನ ತಾಯಿ ಮರದ ಕಾಂಡಗಳನ್ನು ಅಥವಾ ಎಲೆಗಳನ್ನು ಬಳಸಿ ನೀವು ಯಾವ ರೀತಿ ಕಸಿ ಮಾಡ್ತೀರಾ? ಯಾರು ಕಸಿ ಮಾಡ್ತಾರೆ? ಇದ್ರ ಬಗ್ಗೆ ನೀವೇನಾದ್ರೂ ಏನ್ ಹೇಳ್ತೀರಾ? ಇದು ತಾವು ನೋಡ್ತಾ ಇರ್ಬೋದು, ಇದು ಬೀಜದ ಗಿಡ. ಇದು ಯಾವುದೇ ಜಾತಿಯ ಒಂದು ಕಾಡು ಜಾತಿಯ ಹಲಸು ಬೀಜದಿಂದ ಬಂದಿರೋ ಅಂತ ಇದು ಒಂದು ರೂಟ್ ಸ್ಟಾಕ್ ಅಂತೀವಿ, ನಾಟಿ ಗಿಡ. ಸೊ ಇದು ಈಗ ಪ್ರೌಢಾವಸ್ಥೆಗೆ ಬಂದಿದೆ ಕಸಿ ಮಾಡಲು. ಸೊ ಜಸ್ಟ್ ಇಲ್ಲಿ ಟೈಪ್ ಸ್ಕಿನ್ ತೆಗಿತೀವಿ. ಇಲ್ಲಿ ಟೈಪ್ ಸ್ಕಿನ್ ತೆಗೆದು ಏನು ಸಿದ್ದು ತಾಯಿ ಮರದಲ್ಲಿ ಇಷ್ಟಿಷ್ಟು ಸಯನ್ ತರ್ತೀವಿ. ಸಯನ್ ಮೀನ್ಸ್ ಅಂದ್ರೆ ಬಡ್. ಈಗ ನೋಡಿ,
ಹ್ಮ್. ಇದೇನು ಈಗ ಹಾಲು ಬರ್ತಾ ಇದೆಯಲ್ಲ, ಇಲ್ಲಿ ಕಣ್ಣಿದೆ, ಹ್ಮ್. ಇಷ್ಟು ಮಾತ್ರನೇ ಎಬ್ಬಿ ಹ್ಮ್. ಈ ಜಾಗಕ್ಕೆ ಟ್ಯಾಪಿಂಗ್ ಮಾಡ್ತೀವಿ. ಹ್ಮ್. 30 ಡೇಸ್ ಆದ್ಮೇಲೆ ಹ್ಮ್. ಈ ರೀತಿ ಹಾ. ಈ ರೀತಿ 30 ಡೇಸ್ ಆದ್ಮೇಲೆ ಬಿಚ್ಬಿಟ್ಟು ಹ್ಮ್. ಅದನ್ನ ಏನು ಈ ನಾಟಿ ಗಿಡ ಹ್ಮ್. ಏನಿಲ್ಲಿ ಕಾಣ್ತಾ ಇದೆಯೋ, ಈ ನಾಟಿ ಗಿಡ ತಲೆ ಕಟ್ ಮಾಡಿ ಬಿಡ್ತೀವಿ. ಹ್ಮ್. ಈಗ ನೋಡಿ, ಈ ಹ್ಮ್. ತಲೆ ಕಟ್ ಮಾಡಿದೀವಿ. ಹ್ಮ್. ಏನು ಬಡ್ ಹಾಕಿದೀವೋ ಹ್ಮ್. ಈ ಬಡ್ ಅಲ್ಲಿ ಹ್ಮ್. ಬರೋ ಅಂತದೇ ಹ್ಮ್. ಸಿದ್ದು ಸಿದ್ದು. ಸಿದ್ದು ಗಿಡ. ಇದು ನಾವು ತುಂಬಾ ಎಕ್ಸ್ಪೋರ್ಟ್ಗಳು ಹ್ಮ್. ಇದರಿಂದನ ತ್ರಿಶೂರ್ ಕೇರಳದಿಂದ. ಕೇರಳದಿಂದ ಎಕ್ಸ್ಪೋರ್ಟ್ ಕರೆಸ್ತಾ ಇದೀವಿ. ಹ್ಮ್. ನಮ್ದು ನೆಕ್ಸ್ಟ್ ಬ್ಯಾಚ್ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಹ್ಮ್. ನೆಕ್ಸ್ಟ್ ಒಂದ್ 3 ಜನ ಒಳ್ಳೆ ಹ್ಮ್. ಗ್ರಾಫ್ಟರ್ಗಳು ಬಂದು ಹ್ಮ್. ಕಸಿ ಮಾಡ್ತಾರೆ. ಇದನ್ನ ಹ್ಮ್. ಬಡ್ ಗ್ರಾಫ್ಟ್ ಅಂತೀವಿ. ಹ್ಮ್. ಈ ರೀತಿ ಬಡ್ ಗ್ರಾಫ್ಟ್ ಮಾಡಿ ಹ್ಮ್. ಒಂದು 4 ರಿಂದ 5 ತಿಂಗಳಲ್ಲಿ ಹ್ಮ್. ನಾವು ರೈತರಿಗೆ ಹ್ಮ್. ಗಿಡ ಕೊಡಬಹುದು. ಈ ರೀತಿ ಮಾಡೋದ್ರಿಂದ ಹ್ಮ್. ಅತಿ ಕಮ್ಮಿ ವಯಸ್ಸಿನಲ್ಲಿ ಹ್ಮ್. ಅತಿ ಹೆಚ್ಚು ಇಳುವರಿ ಪಡೆಯಲು ಹ್ಮ್. ತುಂಬಾ ಅನುಕೂಲವಾಗುತ್ತೆ. ಒಟ್ಟು ಅದು ಒಂದು ತಾಯಿದ ಒಂದು ಬಡ್ಡು ಇಡೀ ಮರವನ್ನ ತನ್ನ ಗುಣಲಕ್ಷಣವನ್ನ ಬದಲಾಯಿಸ್ಕೊಳ್ಳುತ್ತೆ. ಎಸ್, ಈಗ ಎಲೆಯಲ್ಲಿ ಒಂದು ಬಡ್ಡು ಕಣ್ಣಿರುತ್ತಲ್ಲ, ಹ್ಮ್. ಆ ಕಣ್ಣು ಜೀನು ಹ್ಮ್. ಇಡೀ ತಾಯಿ ಮರದ ಒಂದು ಗುಣಲಕ್ಷಣವನ್ನ ಹ್ಮ್. ನಿರ್ಧರಿಸುತ್ತೆ. ಸೊ ಆ ಬಡ್ ಇಲ್ಲಿ ಟ್ಯಾಪ್ ಮಾಡಿದ್ಮೇಲೆ ಹ್ಮ್. 100% ಅದೇ ರೀತಿ ಹ್ಮ್. ಅದು ಕ್ಯಾರೆಕ್ಟರ್ ಬೆಳೆಸ್ತಾ ಹೋಗುತ್ತೆ. ಹ್ಮ್. ಸೊ ಸಿದ್ದು ಹ್ಮ್. ಬಡ್ ಇಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆ ಹ್ಮ್. 100% ಸಿದ್ದು ಜೀನೆ ಬರ್ತಾ ಇದೆ. ಸಿದ್ದು ಹಲಸು ತಳಿ ಒಂದು ಸಾಮಾನ್ಯ ತಳಿ ಅಂತ ನೀವು ಅನ್ಕೊಂಡಿರ್ಬೋದು. ಆದ್ರೆ ಇದ್ರ ವಿಶೇಷತೆಯನ್ನ ಪರಿಗಣಿಸಿ ಕರ್ನಾಟಕ ಸರ್ಕಾರ ಆಗ್ಬೋದು ಅಥವಾ ಕೇಂದ್ರ ಸರ್ಕಾರದ ತೋಟಗಾರಿಕೆ ಇಲಾಖೆ ಆಗ್ಬೋದು ಮತ್ತೆ ಸಂಶೋಧನಾ ಸಂಸ್ಥೆಗಳು ಈ ತಳಿಗೆ ಸಾಕಷ್ಟು ಪುರಸ್ಕಾರಗಳನ್ನು ನೀಡಿವೆ, ಗೌರವಿಸಿವೆ. ಅದರಲ್ಲಿ ಕೇಂದ್ರ ಮಂತ್ರಿಗಳು ಮತ್ತೆ ರಾಷ್ಟ್ರಪತಿಗಳೇ ಆದಾಗೆ ದೆಹಲಿ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ರೀತಿ ಈ ತಳಿಗೆ ಯಾವ ರೀತಿ ಪುರಸ್ಕಾರ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಈಗಾಗಲೇ. ಮತ್ತೆ ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಗ್ಬೋದು, ಮತ್ತೆ ದಿಲ್ಲಿ ಮಟ್ಟದ ಒಂದು ತೋಟಗಾರಿಕಾ ಸಂಸ್ಥೆ ಆಗ್ಬೋದು, ಅವರೆಲ್ಲನ ಮಾಡಿದ್ದಾರೆ. ಸಾಕಷ್ಟು ಕೊಟ್ಟಿದ್ದಾರೆ, ನೋಡ್ಬೋದು ನೀವು ಇಲ್ಲಿ ಮಾಡಿರ್ತಕ್ಕಂಥ ಪುರಸ್ಕಾರಗಳು ಎಲ್ಲ ಇಲ್ಲಿ ಅವರ ಆಫೀಸಲ್ಲಿ ಹಾಕಿ ಹೊಂದಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಸಿದ್ದು ಹಲಸಿನ ತಳಿ ಇಡೀ ದೇಶದಲ್ಲಿ ಸದ್ದು ಮಾಡಿದೆ ಅನ್ನೋದಕ್ಕೆ ಇದೊಂದು ಪುರಾವೆ ಅನ್ನೋದು ನಮಗೆ ಕಾಣಿಸ್ತಾ ಇದೆ. ಪರಮೇಶ್ ಅವರೇ, ಈಗಾಗಲೇ ಸಿದ್ದು ಹಲಸಿಗೆ ಇದುವರೆಗಾಗಿ ಸಿಕ್ಕಿರ್ತಕ್ಕಂಥ ಪುರಸ್ಕಾರ ಪ್ರಶಸ್ತಿಗಳು ಯಾವ್ಯಾವು? ಕೇಂದ್ರ ಸರ್ಕಾರದಾಗ್ಬೋದು, ರಾಜ್ಯ ಸರ್ಕಾರದಾಗ್ಬೋದು. ಮಿಕ್ಕಿ ಕೇಂದ್ರ ಸರ್ಕಾರದ 3 ಪ್ರತಿಷ್ಠಿತ ರಾಷ್ಟ್ರೀಯ ಪ್ರಶಸ್ತಿಗಳು ದೊರೆತಿವೆ. ಹ್ಮ್. 2017ರಲ್ಲಿ ಅಧಿಕೃತವಾಗಿ ತಳಿ IIHR ನ ತಳಿ ಸಂರಕ್ಷಕ ಪ್ರಶಸ್ತಿ, ಹ್ಮ್. ರಾಷ್ಟ್ರ ಪ್ರಶಸ್ತಿ. ಹ್ಮ್. ಅದು ಕೂಡ ನೆಕ್ಸ್ಟ್ IRI ಹ್ಮ್. ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ ಫಾರ್ಮೇಟಿವ್ ಫಾರ್ಮರ್ಸ್ ಅಂತಾನ ಇನೋವೇಟಿವ್ ಫಾರ್ಮರ್ಸ್ ಅವಾರ್ಡ್ ಅಂತ ಒಂದು 2ನೇ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ತು. ಹ್ಮ್. ಅದು ಡೆಲ್ಲಿಯ ಒಂದು IRI ಸಂಸ್ಥೆ. ಹ್ಮ್. ಸೊ ಅದು ಕೂಡ ರಾಷ್ಟ್ರೀಯ ಪ್ರಶಸ್ತಿ ಆಗಿದೆ. ಹ್ಮ್. ಅದೇ ರೀತಿ PP and VRF ಹ್ಮ್. ಸಂಸ್ಥೆ, ಪ್ರೊಡಕ್ಷನ್ ಆಫ್ ಪ್ಲಾಂಟ್ ವೆರೈಟಿ ರಿಜಿಸ್ಟರ್ ಫಾರ್ಮರ್ ಅಥಾರಿಟಿ, ಹ್ಮ್. ಏನ್ ಅದು ಪೇಟೆಂಟ್ ಟೀಮ್ ನ ಹ್ಮ್. ಒಂದು ಸಂಸ್ಥೆ, ಅದು ಕೂಡ ರಾಷ್ಟ್ರೀಯ ಒಂದು ಇನ್ಸ್ಟಿಟ್ಯೂಟ್. ಸೊ ಆ ಸಂಸ್ಥೆಯಿಂದ 2020ರಲ್ಲಿ ಅಧಿಕೃತವಾಗಿ ನಮಗೆ ಒಟ್ಟು ಟೋಟಲ್ 3 ರಾಷ್ಟ್ರೀಯ ಪ್ರಶಸ್ತಿಗಳು ದೊರೆತಿದ್ದು, ಹಲವಾರು ರಾಜ್ಯ ಪ್ರಶಸ್ತಿಗಳು, ಸಂಘ ಸಂಸ್ಥೆಗಳು, ಮಠಮಾನ್ಯಗಳ ಹಲವಾರು ಸನ್ಮಾನ ಪುರಸ್ಕಾರಗಳು ಕೂಡ ಈ ಒಂದು ಸಿದ್ದು ಹಲಸಿಗೆ ತಂದಿವೆ. ಈಗಾಗಲೇ ನೀವು ಸಿದ್ದು ಹಲಸು ಅಂತೇಳಿ ತಳಿ ಬಗ್ಗೆ ಎಲ್ಲ ಸಾಕಷ್ಟು ಹೇಳಿದ್ರಲ್ಲ, ಆ ಸಸಿಗಳನ್ನೆಲ್ಲ ಮಾಡ್ತಕ್ಕಂಥದ್ದು ತಾಯಿ ಮರದಿಂದ. ಆ ಸಿದ್ದು ಹಲಸಿನ ತಾಯಿ ಮರ ಇದೆ ನೋಡ್ರಪ್ಪ, ಈ ಹಲಸಿನ ಗಿಡದಿಂದನೇ ಅದಿರ್ತಕ್ಕಂಥ ಅಂಗಾಂಶಗಳನ್ನ ತೆಗೆದುಕೊಂಡು ಅದ್ಯಾವುದೋ ಕಾಡು ಜಾತಿ ಸಸಿ ತಂದು ಅದಕ್ಕೆ ಕಸಿ ಮಾಡ್ತಕ್ಕಂಥದ್ದು ಗಿಡ, ಮೂಲ ಗಿಡ ಇದೆ. ಈ ಮರದಿಂದನೇ ಸಿದ್ದು ಹಲಸು ಇಡೀ ರಾಜ್ಯ ಮತ್ತೆ ದೇಶಕ್ಕೆ ಪರಿಚಯ ಆಗಿರ್ತಕ್ಕಂಥದ್ದು. ಪರಮೇಶ್ ಅವರೇ, ಈ ಸಿದ್ದು ಹಲಸಿ ಗಿಡಗೆ ಮರಕ್ಕೆ ಎಷ್ಟು ವರ್ಷದ ಪ್ರಾಯ ಹೇಳಿ? ಇದು 42 ವರ್ಷ ಗಿಡ ಪ್ರಾಯ. ನಮ್ಮ ತಂದೆಯವರು ಇಲ್ಲಿ 42 ವರ್ಷದಿಂದ ಈ ಒಂದು ತೋಟದಲ್ಲಿ ಈ ಒಂದು ಗಿಡ ಪ್ಲಾಂಟಿಂಗ್ ಮಾಡಿದ್ರು. ಇದನ್ನ ಅಧಿಕೃತವಾಗಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು 2017ರಲ್ಲಿ ಸಂಶೋಧನೆ ಮತ್ತು ಇದನ್ನ MOU ಮಾಡಿಕೊಂಡು ರಿಲೀಸ್ ಮಾಡಿದ್ರು. ಸೊ ಇದು ತಾಯಿ ಮರದಿಂದಲೇ ನಾವು ಏನ್ ಬಡ್ ಕಣ್ಣು ಅಂತೀವಲ್ಲ, ಪ್ರತಿ ಎಲ್ಲೆಲ್ಲೂ ಕೂಡ ಜೀನ್ ಇರುತ್ತೆ. ಆ ಜೀನ್ ತೆಗೆದು ನಾವು ಸರಿಸುಮಾರು ಒಂದು 2.25 ರಿಂದ 2.5 ಲಕ್ಷದವರೆಗೂ ಇಡೀ ದಕ್ಷಿಣ ಭಾರತಾದ್ಯಂತ ನಾವು ಸಸಿ ರೆಡಿ ಮಾಡಿ ಕಸಿ ಗಿಡಗಳನ್ನು ಕೊಟ್ಟಿದ್ದೀವಿ. ಇದು ಯೂಶುವಲಿ ಈಗ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ, ತಾವು ನೋಡ್ಬೋದು. ನಾವು ಡಿಸೆಂಬರ್ ಕೊನೆ ವಾರದಿಂದ ಸ್ಟಾರ್ಟ್ ಆಯಿತು ಫ್ಲವರಿಂಗು. ಇದು ಫೆಬ್ರವರಿ ಕೊನೆ ವಾರದೊಳಗೆ ಹಣ್ಣು ಸೆಟ್ ಆಗುತ್ತೆ. ಸೊ ಇದು ಮೇ ಮಧ್ಯಭಾಗದಿಂದ ಮೇ, ಜೂನ್, ಜುಲೈ, ಆಗಸ್ಟ್ ವರೆಗೂ ಕೂಡ ಇದ್ರದ್ದು ಹಣ್ಣು ಸಿಗೋ ಅಂತದ್ದು ಸೀಸನ್. ಸೊ 5 ರಿಂದ 6 kg. ಇದು ಫ್ಯಾಮಿಲಿಗಳಿಗೆ ಒಂದು ಚಿಕ್ಕ ಸಂಸಾರಕ್ಕೆ ತುಂಬಾ ಸೂಕ್ತವಾಗಿದೆ. ಸೊ ಇದು ಕೂಡ ನಮ್ಮ IIHR ನ ಒಂದು ಏನು ಸೂಕ್ತವಾದಂತಹ ಒಂದು ವೆರೈಟಿ.
ಸೊ ಕಾಪರ್ ರೆಡ್ ವೆರೈಟಿ ಹೈಲಿ ನ್ಯೂಟ್ರಿಯೆಂಟ್ ಹೈಲಿ ಮೆಡಿಸಿನಲ್. ಹ್ಮ್. 18ರಿಂದ 20-22 ತೊಳೆ ಬರುತ್ತೆ. ಹ್ಮ್. ಸೊ ಕಾಪರ್ ರೆಡ್ ವೆರೈಟಿ ಇರುತ್ತೆ. ಹ್ಮ್. 31 TSS ಬ್ರಿಕ್ಸ್ ಬರುತ್ತೆ. ಹ್ಮ್. ರುಚಿ ಅದು. ಹ್ಮ್. ಇದು ಬೇರೆ ಹಣ್ಣೆಲ್ಲ ಹಳಸು ನಾರ್ ಬರುತ್ತೆ. ಹ್ಮ್. ಇದು ನೀವು ಬಿಸ್ಕೆಟ್ ಬೈಟ್ ಮಾಡ್ದಂಗೆ ಹ್ಮ್. ಒಳ್ಳೆ ಕ್ರಂಚಿ ಆಗಿರುತ್ತೆ. ಹ್ಮ್. ಸೊ ಇದು ತುಂಬಾ ಕಡು ಕೆಂಪು ಬಣ್ಣದಿಂದ ಹ್ಮ್. ಕೂಡಿರುವಂತ ಹ್ಮ್. ವಿಶೇಷವಾದಂತ ಒಂದು ವೆರೈಟಿ ಆಗಿದೆ ಸಿದ್ದು ಈಗ ಹಲಸು. ರೈತರು ಈ ಹಲಸಿನ ಸಸಿ ಹಾಕ್ಬೇಕು ಅಂತ ಬಯಸೋರ್ಗೆ ಯಾವ ತಿಂಗಳಲ್ಲಿ ಸಸಿ ಸಿಗುತ್ತೆ? ಇದು ಈ ವರ್ಷ 2025 ಹ್ಮ್. ಮೇ ಹ್ಮ್. ಏನು ಈಗೆಲ್ಲ ಅಲ್ಲೇ ಬೇಸಿಗೆ ಇದೆ. ಹ್ಮ್. ಮೇ ಮಧ್ಯಭಾಗ ಅಲ್ಲೇ ಮಾನ್ಸೂನ್ ಸ್ಟಾರ್ಟ್ ಆಗುತ್ತಲ್ಲ, ಹ್ಮ್. ಆ ಟೈಮ್ ಮುಂಗಾರಲ್ಲಿ ಈ ಒಂದು ಸಿದ್ದು ಹಲಸುಗಳು ಸಿದ್ದು ಹಲಸು ನಮ್ಮಲ್ಲಿ ಸರಿಸುಮಾರು ಒಂದು 25,000 ಸಸಿಗಳು ಲಭ್ಯವಿರುತ್ತದೆ. ಹ್ಮ್. ತಾವು ಮೇ ಮಧ್ಯಭಾಗದಿಂದ ನಮ್ಮ ಒಂದು ಸಂಪರ್ಕ ಮಾಡಿದ್ರೆ ಹ್ಮ್. ನಾವು ಕಸಿ ಗಿಡಗಳು ರೆಡಿ ಆಗಿದೆ. ಹ್ಮ್. ಅದೇ ಟೈಮು ನಾಟಿ ಮಾಡಲು ಒಳ್ಳೆ ಸೂಕ್ತ ಸಮಯವಾಗಿದ್ದು, ಹ್ಮ್. ಎಲ್ಲಿ ರೈತರಿಗೆ ನೀರು ತುಂಬಾ ಕೊರತೆ ಇದೆಯೋ ಹ್ಮ್. ಅಂತ ಒಂದು ಬಯಲ ಪ್ರದೇಶದಲ್ಲಿ ಹ್ಮ್. ಈ ಒಂದು ಹಳಸು ಹ್ಮ್. ರೈತರಿಗೆ ತುಂಬಾ ವರದಾನವಾಗಿದೆ. ಆರ್ಥಿಕವಾಗಿ ಅವರು ಕೂಡ ಒಳ್ಳೆ ಸ್ಟೇಬಲ್ ಆಗಕ್ಕೆ ಈ ಒಂದು ವೆರೈಟಿ ತುಂಬಾ ಸೂಕ್ತ ಅಂತ ನಾನು ಈ ಸಮಯದಲ್ಲಿ ಈಗ ಹೇಳ್ತೀನಿ. ದೂರ ರೈತರು ಬರಕ್ಕಾಗಲ್ಲ, 2-3 ಸಸಿಗೆ 5-6 ಸಸಿಗೆ 10 ಸಸಿಗೆಲ್ಲ. ಹ್ಮ್. ಅಂತವ್ರಿಗೆ ನೀವೇನಾದ್ರು ಕೊರಿಯರ್ ಮೂಲಕ ಕಳ್ಸಕೊಡ್ತಕ್ಕಂಥ ವ್ಯವಸ್ಥೆ ನೀವು ಮಾಡ್ಕೊಂಡಿದ್ದೀರಾ? ಹೌದು, ಲಾಸ್ಟ್ 2 ವರ್ಷದಿಂದಲೂ ಕೂಡ 2022 ಹ್ಮ್. ಸಾರಿ 2023-24ರಲ್ಲಿ ಹ್ಮ್. ಸರಿಸುಮಾರು ನಾವು 10,000 ಗಿಡ ಇಡೀ ದಕ್ಷಿಣ ಭಾರತಾದ್ಯಂತ ಹಾಗೂ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ನಾವು ಪ್ರೊಫೆಷನಲ್ ಕೊರಿಯರ್ ಜೊತೆ ಟೈಅಪ್ ಆಗಿದ್ದೀವಿ. ಹ್ಮ್. ಅದು ಒಂದು ಬಾಕ್ಸ್ ನಾವೇ ಕೂಡ ಹ್ಮ್. ನಮ್ದೇ ಒಂದು ಬ್ರ್ಯಾಂಡ್ ಆಗಿ ಒಂದು ಬಾಕ್ಸ್ ರೆಡಿ ಮಾಡ್ಕೊಂಡಿದೀವಿ. ಅದರಲ್ಲಿ 4 ಗಿಡದಿಂದ 6 ಗಿಡದವರೆಗೂ ಹ್ಮ್. ಎಲ್ಲಾ ಕಡೆನೂ ಕೂಡ ಕಳಿಸ್ತೀವಿ. ಹ್ಮ್. ಸೊ ಇದು ಮೇ ಮಧ್ಯಭಾಗದಿಂದ 2025 ಮೇ ಮಧ್ಯಭಾಗದಿಂದ ಹ್ಮ್. ಪ್ರೊಫೆಷನಲ್ ಕೊರಿಯರ್ ಸರ್ವಿಸ್ ಕೂಡ ಲಭ್ಯವಿದೆ. ಹ್ಮ್. ಸಿದ್ದು ಹಲಸಿನ ತಾಯಿ ಮರದಿಂದ ಮಾಡಿರ್ತಕ್ಕಂಥ ಸಸಿಗಳನ್ನ ಇವು ನಾಟಿ ಮಾಡಿ ಮಾಡಲ್ ಫಾರಂ 5 ವರ್ಷ ಆಗಿದೆ. ಈಗ ನೋಡ್ರಿ, ಆ ಗಿಡದಿಂದ ಮಾಡಿರ್ತಕ್ಕಂಥ ಸಸಿಗಳನ್ನ ಇವರೇ ಪರಮೇಶ್ ಅವರೇ ಅವ್ರ ತೋಟದಲ್ಲಿ ಮತ್ತೊಂದು 50-60 ಗಿಡ ಬೆಳೆಸಿದ್ದಾರೆ. ಆ ಗಿಡದಲ್ಲಿ ಬೆಳೆದಂಥ ಸಸಿಗಳು ಈಗಾಗಲೇ ಫಲ ಕೊಡ್ತಿದ್ದೇವೆ. ಕೊನೆ ವರ್ಷದಿಂದ ಲಾಸ್ಟ್ ಇಯರ್ ಇಂದ ಅಲ್ಲೇ 15-20 ಕಾಯಿ ಸಿಗ್ತಾ ಇದೆ. ನೀವು ಅದ್ರ ಗುಣಗಳನ್ನೇ ಉಳಿಸ್ಕೊಂಡಿದೆ ಈ ಗಿಡದಲ್ಲಿ ಬಂದಿರತಕ್ಕಂಥ ಹಣ್ಣುಗಳನ್ನ. ಆ ರೀತಿ ಎಲ್ಲ ಅದನ್ನ ಬಳಸ್ಕೊಂಡಿರೋ ಹೇಳಿದ್ದಾರೆ. ಇವು ಆ ತೋಟದಲ್ಲಿ ಆ ಮರದಿಂದ ಮಾಡಿರ್ತಕ್ಕಂಥ ಗಿಡಗಳಿವು. ಈಗ ತಾಯಿ ಮರದಿಂದ ಮಾಡಿರ್ತಕ್ಕಂಥ ಹೊಸದಾಗಿ ಕಸಿ ಮಾಡಿರ್ತಕ್ಕಂಥ ಗಿಡಗಳು ಮೂಲ ತಾಯಿ ಮರದ ಗುಣಗಳು ಬರುತ್ತೋ ಇಲ್ವೋ ಅಂತಕ್ಕಂಥದ್ದು ಇನ್ನೂ ಹಲವರಿಗೆ ಇದೆ ಅನುಮಾನ. ಈಗಾಗಲೇ ನೀವು ಈ ರೀತಿನ ಆ ಮರದಿಂದ ಬೆಳೆಸಿರ್ತಕ್ಕಂಥ ಮರಗಳು 5 ವರ್ಷದ ಈ ಮರಗಳು ಈಗಾಗಲೇ ಹಣ್ಣುಗಳನ್ನು ಕೂಡ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದೀರಾ. ಆ ಹಣ್ಣುಗಳು ಆ ತಾಯಿ ಮರದ ಗುಣವನ್ನ ಹೊಂದಿದಾವೆ. ಅದರಲ್ಲಿ ಏನು ಅಂಶಗಳು ಕಾಪರ್ ರೆಡ್ ಆಗ್ಬೋದು, ಮತ್ತೆ ಈ ಸುಕ್ರೋಸ್ ಜಾಸ್ತಿ ಇರ್ತಕ್ಕಂಥದ್ದೆಲ್ಲ ತಾಂತ್ರಿಕವಾಗಿ ಪ್ರಯೋಗಾಲಯದಲ್ಲಿ ಹೇಳಿದಾರಲ್ಲ, ಅವೆಲ್ಲ ಇದರಲ್ಲಿ ಉಳ್ಕೊಂಡಿದ್ಯಾ, ಬಳುವಳಿಯಾಗಿ ಬಂದಿದ್ಯಾ? ಇದು ಲಾಸ್ಟ್ ಇಯರ್ ಏನ್ ಕಾಣ್ತಾ ಇದೆಯೋ ಇದು 5 ವರ್ಷದ ಗಿಡ. ಹ್ಮ್. ಈಗ ತಾವು ನೋಡಬಹುದು. ಹ್ಮ್. ಇಲ್ಲೆಲ್ಲ ಮುಸುಕ್ ಬರ್ತಾ ಇದೆ. ಹ್ಮ್. ಇದು 6ನೇ ವರ್ಷದ ಗಿಡ. ಹ್ಮ್. ಲಾಸ್ಟ್ ಇಯರ್ ಅಲ್ಲಿ ಈ ಗಿಡದಲ್ಲಿ 10 ಕಾಯಿ ಬಂದಿತ್ತು. ಹ್ಮ್. ಸೇಮ್ ಅದೇ ರೀತಿ ತಾಯಿ ಮರದಲ್ಲಿ ಯಾವ ರೀತಿ ಕಾಪರೇಟ್ ಬರುತ್ತೋ ಹ್ಮ್. ಅದೇ ಅದೇ ನ್ಯೂಟ್ರಿಯೆಂಟ್, ಅದೇ ಮೆಡಿಸಿನಲ್, ಹ್ಮ್. ಅದೇ 31 TSS ಬ್ರೇಕ್, ಸೇಮ್ ಆಸ್ ಇಟ್ ಈಸ್ 99% ಅದೇ ತಾಯಿ ಗುಣ ಹ್ಮ್. ಈ ಒಂದು ಮಾಡೆಲ್ ಫಾರಂ ನಲ್ಲಿ ಇರೋಂತ ಹ್ಮ್. ಸಿದ್ದು ಸೆಕೆಂಡ್ ಜನರೇಷನ್ ಗಿಡ. ಹ್ಮ್. ಅಂದ್ರೆ ಒಂದು 6 ವರ್ಷದ ಗಿಡದಲ್ಲಿ ಹ್ಮ್. ಅದೇ ರೀತಿ ಇದು 4ನೇ ವರ್ಷಕ್ಕೆ ಸ್ಟಾರ್ಟ್ ಆಯ್ತು. ಹ್ಮ್. ಈಗ 6ನೇ ವರ್ಷ. ಹ್ಮ್. ಈ ವರ್ಷನೂ ಕೂಡ ನಮ್ಮ ಫಾರ್ಮ್ ಅಲ್ಲಿ ಹ್ಮ್. ಲಾಸ್ಟ್ ಇಯರ್ 12 ಗಿಡದಲ್ಲಿ ಬಂದಿತ್ತು. 60 ಗಿಡ ಇದೆ ಇದು. ಹ್ಮ್. ಈ ವರ್ಷ ಒಂದು 25-30 ಗಿಡದಲ್ಲಿ ಹ್ಮ್. ವ್ಯಾಪಕವಾಗಿ ಬೆಳೆ ಆಗ್ತಾ ಇದೆ. ಫ್ಲವರಿಂಗ್ ಆಗ್ತಾ ಇರೋದು ತಾವು ನೋಡಬಹುದು. ಈಗ ನಿಮ್ಗೆ ಯಾರಾದ್ರೂ ರೈತರು ದೂರದವರು ಈ ಸಸಿ ಬೇಕು ಅಂತಂದ್ರೆ ನಿಮ್ಮ ಸಂಪರ್ಕ ಸಂಖ್ಯೆ ಯಾವುದು? ನಮ್ಮ ಸಂಪರ್ಕ ಸಂಖ್ಯೆ ಮೊಬೈಲ್ ನಂಬರ್ 9902794969. ಮತ್ತೊಮ್ಮೆ ಹ್ಮ್. 9902794969. ನಮಸ್ಕಾರ. ಮುಂದೆ ಕೇಳ್ತಾ ಇದ್ದೆ, ಅಲ್ಲೇ ಕಟ್ ಮಾಡಿ ನಮಸ್ಕಾರ.